ನಿಜಗರಿಗ ಅನುಷಾ ಅವರನ್ನ ನೇರವಾಗಿ ನಾಮಿನೇಟ್ ಮಾಡ್ತಾ ಇದ್ದೀನಿ. ಕಲರ್ಸ್ ಕನ್ನಡದವರು ಈ ವಾರದ ಎಲಿಮಿನೇಷನ್ ಅನುಷಾ ರೈ ಅಂತ ನಿಮ್ಮ ಫೋಟೋ ಹಾಕಿ ಅವರು ಪೋಸ್ಟ್ ಮಾಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಒಂದಷ್ಟು ಕಮೆಂಟ್ಸ್ನ ನೋಡ್ತಾ ಇದ್ದೆ. ವೆರಿ ಆರ್ಗ್ಯಾನಿಕ್ ಕಮೆಂಟ್ಸು. ಎಲ್ಲರೂ ಹೇಳಿರ್ತಕ್ಕಂಥದ್ದು ಇಷ್ಟೇ, ತುಂಬ ತಪ್ಪು ನಿರ್ಧಾರ ಅನಿಸುತ್ತೆ, ಅನುಷಾ ರೈ ಅವರು ಇರಬೇಕಿತ್ತು, ಧರ್ಮ ಮತ್ತು ಅನುಷಾ ರೈ ಅವರೇ ವಿನ್ನರು ಮತ್ತು ರನ್ನರ್ ಅಪ್ ಆಗಬೇಕಿತ್ತು ಅಂತ ತುಂಬ ಆರ್ಗ್ಯಾನಿಕ್ ಆಗಿ ಕಮೆಂಟ್ಸ್ ಮಾಡಿದ್ದಾರೆ. ಶಿ ಡಿಸರ್ವ್ಸ್ ದ ಟ್ರೋಫಿ ಅಂತ ಹೇಳ್ಬಿಟ್ಟು. ಸೊ ಆ ಕಮೆಂಟ್ಸ್ನ ನೋಡಿದ್ರಾ ನೀವು ಹೊರಗಡೆ ಬಂದ ನಂತರ ದಿನಗಳಲ್ಲಿ? ಎಸ್, ಆ್ಯಕ್ಚುಲಿ ಬಂದ ತಕ್ಷಣ ನೋಡಿದ್ದೆ ನಾನು ಅದನ್ನು ಎಲಿಮಿನೇಟೆಡ್ ಅಂತ ಒಂದು ಪೋಸ್ಟಲ್ಲಿ ಇದ್ದಿದ್ದು ಕಮೆಂಟ್ಸ್ಗಳು. ಬಿಕಾಸ್ ಅದರಲ್ಲೇ ಗೊತ್ತಾಗುತ್ತೆ ನಮ್ಮ ಪೇಜಲ್ಲಿ ಪಾಪ ನಮ್ಮನ್ನು ಪ್ರೀತಿಸೋ ಜನ ಪಾಸಿಟಿವ್ ಆಗಿ ಹಾಕಿರ್ತಾರೆ. ಬಟ್ ಕಲರ್ಸ್ ಪೇಜಲ್ಲಿ ಅಂದರೆ ಕಲರ್ಸ್ ವ್ಯೂವರ್ಸ್ ಅದರಲ್ಲಿ ಏನು ಹಾಕಿರ್ತಾರೆ ಅಂದರೆ ನಾನು ನೆಗೆಟಿವ್ ಪಾಸಿಟಿವ್ ಅಥವಾ ನಾನು ಬರೋಕ್ಕೆ ಅದು ಡಿಸರ್ವಿಂಗ್ ಇರಲಿಲ್ವಾ ನಾನು ಆಚೆ ಬಂದ ಅದಕ್ಕೆ ಅಂತ ನೋಡಿದಾಗ ಅಲ್ಲೇ ನೋಡಿದ್ದು. ಫಸ್ಟ್ ಹೋಗಿದ್ದೆ ನಾನು ಆ ಪೇಜಲ್ಲಿ ಕಮೆಂಟ್ಸ್ ನೋಡಿದಾಗ ಇಟ್ ವಾಸ್ 1000+ ಕಮೆಂಟ್ಸ್ ಎಲ್ಲನೂ ನನ್ನ ಪರವಾಗಿ ಪ್ರೀತಿಯಿಂದ ಇತ್ತು. ಲೈಕ್ ಐ ಆಮ್ ಸೋ ಬ್ಲೆಸ್ಡ್. ಅಲ್ಲೇ ಇಮಿಡಿಯೇಟ್ ಒಂದು ವಿಡಿಯೋ ಮಾಡಿ ನಾನು ಪೋಸ್ಟ್ ಮಾಡ್ತೀನಿ. ನನಗೆ ಆಚೆ ಬಂದೆ ಅಂತ ತುಂಬ ದುಃಖದಲ್ಲಿ ಬಂದೆ. ಬಟ್ ನಿಮ್ಮ ಪ್ರೀತಿ ನೋಡಿದ ತಕ್ಷಣ ಬಿಗ್ ಬಾಸ್ ಗೆದ್ದಷ್ಟು ಖುಷಿ ಆಯಿತು ನನಗೆ. ಅಷ್ಟು ಪಾಸಿಟಿವ್ ಆಗಿ ಎಕ್ಸೆಪ್ಟ್ ಮಾಡಿದ್ದಾರೆ ಅನ್ನೋದು. ಇಲ್ಲ ಒಂದು ಕಡೆ ಅನುಷಾ ರೈ ಅವರು ತುಂಬ ಸೈಲೆನ್ಸು, ತುಂಬ ಮೃದು ಸ್ವಭಾವದವರು. ಅಲ್ಲಿ ಏನಿದ್ರು ಜೋರಾಗಿ ಮಾತಾಡೋರು ಬೇಕು, ಜಗಳ ಮಾಡೋರು ಬೇಕು, ಹೊಡೆದಾಡೋರು ಬೇಕು ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟು, ಒಂದಷ್ಟು ಟಾಕ್ಸ್ ಗೋಯಿಂಗ್ ಆನ್. ಸೊ ನಿಮ್ಮ ಸಾಫ್ಟ್ ನೇಚರೇ ನೀವು ಹೊರಗಡೆ ಬರೋದಕ್ಕೆ ಕಾರಣ ಆಯಿತಾ? ಇದು ವ್ಯಕ್ತಿತ್ವಗಳ ಆಟ ಅಂತಂದಾಗ 15 ಡಿಫ್ರೆಂಟ್ ಪರ್ಸ್ನಾಲಿಟೀಸ್ ಇರುತ್ತೆ ಅಲ್ಲಿ. ಒಬ್ರು ಹೀರೋ ಇರ್ತಾರೆ, ಒಬ್ರು ಹೀರೋಯಿನ್ ಇರ್ತಾರೆ, ಇನ್ನೊಬ್ರು ವಿಲನ್ ಇರ್ತಾರೆ, ಇನ್ನೊಬ್ರು ಕಾಮಿಡಿ ಜಾನರಿಂದ ಇರ್ತಾರೆ, ಕೆಲವರು ಸೋಷಿಯಲ್ ಮೀಡಿಯಾಯಿಂದ ಇರ್ತಾರೆ. ಎಲ್ಲರೂ ಅಗ್ರೆಸಿವ್ ಅಂತ ಹೇಳೋಕ್ಕಾಗಲ್ಲ, ಎಲ್ಲರೂ ಫಿಸಿಕಲ್ ಟಾಸ್ಕಲ್ಲೇ ವಾವ್ ಅನ್ನೋ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಎಲ್ಲರೂ ಹೀರೋಯಿನ್ ಥರನೇ ಆ್ಯಕ್ಟ್ ಮಾಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಬಹುಶಃ ಅದು ನನ್ನ ನೇಚರ್. 15-16 ವ್ಯಕ್ತಿತ್ವಗಳೇನಿರುತ್ತೆ ಅದರಲ್ಲಿ ಒಂದು ವ್ಯಕ್ತಿತ್ವ ನಂದು, ಸಾಫ್ಟ್ ಆ್ಯಂಡ್ ಇನ್ನೋಸೆಂಟ್, ಯಾರಿಗೂ ಹರ್ಟ್ ಮಾಡಬಾರ್ದು ಅನ್ನೋ ಕ್ಯಾಟಗರಿ ನಂದು. ಅದರಲ್ಲೂ ನಾನು ಹರ್ಟ್ ಮಾಡಿಲ್ಲ, ಬಟ್ ನನ್ನ ಸ್ಟ್ಯಾಂಡ್ ಎಲ್ಲಿ ತೊಗೋಬೇಕು ನಾನು ತೊಗೊಂಡಿದ್ದೀನಿ. ಅಗ್ರೆಷನ್ ತೋರಿಸಿಲ್ಲ, ಬಟ್ ಅನ್ನೆಸೆಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆದಾಗ, ಬ್ಲೇಮಿಂಗ್ಸ್ ಬಂದಾಗ ಅದನ್ನು ಕ್ಲಾರಿಫೈ ಮಾಡಿದ್ದೀನಿ. ಜಗಳನೇ ಆಡಬೇಕು ಅಂತ ಬಿಗ್ ಬಾಸ್ ಹೇಳಿಲ್ಲ. ಬಿಗ್ ಬಾಸ್ ಟೀಮು ಅವ್ರು ಹೇಳಿದ್ದೇನಂತಂದರೆ, ನೀವೆಷ್ಟು ಸ್ಟ್ರಾಂಗ್ ಇದ್ದೀರಾ, ನಿಮ್ಮ ರಿಯಲ್ ಲೈಫ್ ಏನು, ಆ್ಯಂಡ್ ಬಿಗ್ ಬಾಸಿಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಅನ್ನೋದಿರುತ್ತೆ ಹೊರತು ಇದು ರಾಂಗ್ ಅಸಂಪ್ಷನ್ಸ್. ಜಗಳನೇ ಆಡಬೇಕು, ಕೋಪನೇ ಮಾಡ್ಕೋಬೇಕು, ದಿಸ್ ಇಸ್ ಆಲ್ ರಾಂಗ್ ಅಸಂಪ್ಷನ್ಸ್ ಅಂತ ನಾನು ಅನ್ಕೋತೀನಿ. ಎಷ್ಟು ಎಂಟರ್ಟೈನಿಂಗ್ ಆಗಿರ್ತೀವಿ, ಸಿನ್ಸ್ ಇಟ್ ಇಸ್ ಅ ಎಂಟರ್ಟೈನ್ಮೆಂಟ್ ಚಾನಲ್ ಅಂತ ಬಂದಾಗ ನಮ್ಮಿಂದ ಎಷ್ಟು ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ, ಏನು ಕಂಟೆಂಟ್ ಸಿಗ್ತಾ ಇದೆ, ಜನಗಳು ನಮ್ಮನ್ನು ಯಾಕೆ ಇಷ್ಟಪಡಬೇಕು ಅನ್ನೋದಿರುತ್ತೆ ಹೊರತು ನಾವು ಜಗಳನೇ ಆಡಬೇಕು ಅದಕ್ಕೆ ನಾವು ಅಲ್ಲಿ ಸರ್ವೈವ್ ಆಗ್ತೀವಿ ಅನ್ನೋದು ಇಟ್ಸ್ ಅ ರಾಂಗ್ ಅಸಂಪ್ಷನ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.